ಹೋಗ್ರಮ್ಮ ಅವಳು ಹೇಳ್ಕೊಂಬನ್ನಿ. ಬಿಡಿ ಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ನನ್ನ ಗಂಡನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಾನು ಹೊರಟೋದ್ರೆ ಅವ್ರನ್ನ ನೋಡ್ಕೊಳಕ್ ಯಾರೂ ಇಲ್ಲ. ಅವ್ರು ಸತ್ತು ಹೋಗ್ತಾರೆ. ಪತಿಯೇ ಪ್ರತ್ಯಕ್ಷ ದೈವ ಅನ್ನೋ ಸಂಸ್ಕಾರ ನಮ್ದು. ಅವ್ನು ಹೊಡಿಲಿ ಬಡಿಲಿ, ಹಾಸಿಗೆ ಹಿಡ್ದಿರ್ಲಿ, ಅವ್ನು ಸೇವೆ ಮಾಡೋದು ಪತ್ನಿ ಆದವಳು ಧರ್ಮ. ಅದನ್ನ ಮೀರಿ ಬೇರೆ ಅವ್ನ ಸಾಹಸ ಮಾಡಿದ್ಯಾ ನೀನು. ಅವನ ಜೊತೆ ಒಂದ್ ದಿನ ಕಳೆದು ಬಂದಿದ್ಯಾ. ಸಾಲದು ಅಂತ ನಮ್ಮ ಕಣ್ಣೆದುರುಗಡೆ ನಿನ್ನ ಗಂಡನ ಕೊಲ್ಲೋ ಪ್ರಯತ್ನ ಬೇರೆ ಮಾಡ್ತೀಯಾ? ಇಲ್ಲ ಇದ್ದಾಳೆ, ಹಿಡ್ಕೊಳ್ರಮ್ಮ. ತಡೀರಪ್ಪ, ತಡೀರಿ. ಏನಮ್ಮ ಇದೆಲ್ಲ? ಆಚಾರ್ಯರೇ, ನಾನು ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅನ್ನ ಕೊಟ್ಟಿದ್ದ ಮನೆಗೆ ಕನ್ನ ಹಾಕ್ಬಿಟ್ನಯ್ಯ. ನಂದು ಮಹಾ ಅಪರಾಧ ಆಯ್ತು. ಏನ್ ಹೇಳ್ತಾ ಇದೀಯಮ್ಮ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಇದನ್ನ ಒಪ್ಪಿಸ್ಕೊಳ್ಳಿ ಅಯ್ಯ. ಇದು ನಿಮ್ಮನೆ ಒಡವೆ. ನಾನೇ ಕಳ್ತನ ಮಾಡಿದ್ದು. ನನ್ನ ಗಂಡನ ಆರೋಗ್ಯದ ಸಲುವಾಗಿ ಯಾರ್ದೋ ಮಾತು ಕೇಳಿ ಉಂಡು ಮನೆಗೆ ದ್ರೋಹ ಮಾಡಿಬಿಟ್ಟೆ. ಆದ್ರೆ ಇದನ್ನೆಲ್ಲ ನಾನು ನನಗೋಸ್ಕರ ಮಾಡಲಿಲ್ಲ ಅಯ್ಯ. ಇದರಲ್ಲಿ ಬಿಡ್ ಕಾಸು ನಾನು ಮುಟ್ಟಿಲ್ಲ. ನನ್ನ ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಅಯ್ಯ. ಅವ್ರು ಕ್ಷಮಿಸಿದ್ರು, ನಾವು ನಿನ್ನ ಕ್ಷಮಿಸೋದಿಲ್ಲ. ಕಟ್ಕೊಂಡ್ ನಿನ್ಗೆ ಮೋಸ ಮಾಡಿದ್ದಲ್ದೆ ಅನ್ನ ಹಾಕಿದ ಮನೆಗೆ ಕನ್ನ ಬೇರೆ ಹಾಕಿದ್ಯಾ. ತಪ್ಪು ಮಾಡಿದೀನಿ ಅಂತ ಸಾಕ್ಷಿ ಸಮೇತ ನೀನೇ ಒಪ್ಕೊಂಡಿದ್ಯಾ. ನಿನಗೆ ಶಿಕ್ಷೆ ಆಗ್ಲೇಬೇಕು. ನಡಿ ಪ್ರಮುಖರ ಹತ್ರ, ಹಿಡ್ಕೊಳ್ರಮ್ಮ. ನಿಲ್ಲಿ. ಏನಿದು ದೌರ್ಜನ್ಯ? ಪರಸ್ತ್ರೀಗೆ ಗೌರವ ಕೊಡಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮ್ಗೆ ಯಾರಿಗೂ? ಸ್ವಾಮಿ, ಈಕೆ ಘನಘೋರ ಅಪರಾಧ ಮಾಡಿದಾಳೆ. ಇಲ್ಲಿ ನೋಡಿ, ಆಕೆ ಅಪರಾಧ ಮಾಡಿದ್ರೆ ಅವಳಿಗೆ ಶಿಕ್ಷೆ ಕೊಡೋಕೆ ಅಂತ ನ್ಯಾಯಸ್ಥಾನ ಇದೆ. ಅವರ ತಂದೆ ತಾಯಿ ಇದ್ದಾರೆ, ಆಕೆ ಪತಿ ಇದ್ದಾರೆ. ನೀವ್ಯಾರು? ಈಕೆನ ಹಿಡೀರಿ ಅಂತ ಈಕೆ ಗಂಡನ ಸ್ವಾಮಿ ಹೇಳಿದ್ದು. ನೋಡಿ, ಪತಿ ಪತ್ನಿ ನಡುವೆ ಮನಸ್ತಾಪ ಬರೋದು ಸಹಜ. ಕೋಪದಿಂದ ಎರಡು ಮಾತೇನೋ ಹೇಳಿರಬಹುದು. ಈಕೆ ನಮ್ಮನೇಲಿ ಕೆಲಸ ಮಾಡೋರು, ನಾವಿನ್ನ ವಿಚಾರಿಸ್ಕೋತೀವಿ. ತಾವೆಲ್ಲ ಹೊರಡಬಹುದು. ಸ್ವಾಮಿ, ಈಕೆ ಗಂಡನ್ಗಷ್ಟೇ ಮೋಸ ಮಾಡಿಲ್ಲ, ನಿಮ್ಮ ಮನೆಯಲ್ಲೂ ಕಳ್ತನ ಮಾಡಿದಾಳೆ. ಸಾಕ್ಷಿ ಇವಳ ಕೈಯಲ್ಲೇ ಇದೆ ನೋಡಿ. ಶ್ರೀಹರಿ. ನೋಡಿ, ಆಕೆ ಕದ್ದಿರೋದು ನಮ್ಮನೆ ಒಡವೆಗಳು. ಆಕೆಯನ್ನ ದಂಡಿಸ್ಬೇಕೋ ಕ್ಷಮಿಸ್ಬೇಕೋ ಅದು ನಮಗ್ ಬಿಟ್ಟಿದ್ದು. ಸ್ವಾಮಿ, 4 ಗೋಡೆಗಳ ನಡುವೆ ಬಗೆಹರಿದಿದ್ರೆ ನೀವ್ ಹೇಳೋದನ್ನ ನಾವು ಒಪ್ಕೊಳ್ತೀವಿ. ಹೆಣ್ಣು ನಡತೆ ಮೇಲೆ ನಡೆದ್ರೆ ಊರಿಗೆ ಮಳೆ ಬೆಳೆ ಆಗುತ್ತಾ ಧಣಿ? ಕಟ್ಟಳೆ ಮೀರಿದ ಯಾರು? ಯಾರ ಮೇಲೆ ದೂರ ತಂದಿದ್ದೀರಾ? ಧಣಿ, ಇವನ ಹೆಸರು ಬಲ್ಲಾಳ, ಬಲ್ಲು ಅಂತ ಕರಿತೀವಿ. ಇವನ್ ಪರಿಚಯ ನಿಮ್ಗೆ ಇರೋದಿಲ್ಲ. ಯಾಕೆ ಅಂತ ಅಂದ್ರೆ ಯಾವಾಗ್ಲೂ ಹಾಸಿಗೆ ಹಿಡಿದು ಮಲಗಿರ್ತಾನೆ. ಹಾಸಿಗೆ ಹಿಡಿದ ವ್ಯಕ್ತಿಯಿಂದ ಏನು ಅಪರಾಧ ಆಗಿದೆ? ಅಪರಾಧ ಆಗಿರೋದು ಇವನಿಂದ ಅಲ್ಲ ಸ್ವಾಮಿ, ಇವನ ಹೆಂಡತಿಯಿಂದ. ಇವಳ ಹೆಸರು ಕೌಶಿಕಿ ಅಂತ. ಇಲ್ಲಿವರೆಗೆ ಹಾಸಿಗೆ ಹಿಡಿದು ಗಂಡನ ಸೇವೆ ಮಾಡ್ತಾ ಇದ್ಲು. ನಿನ್ನೆ ರಾತ್ರಿ ಬೇರೆಯೊಬ್ಬ ಪುರುಷನ ಜೊತೆ ಓಡೋಗಿದ್ದಾಳೆ. ಆದ್ರೆ ಇವತ್ತು ಬಂದು ಮತ್ತೆ ನನಗೆ ನನ್ನ ಗಂಡ ಬೇಕು ಅಂತ ಹೇಳ್ತಿದ್ದಾಳೆ. ಸರಿ, ವಿಚಾರ ಮಾಡೋಣ. ಏನಪ್ಪ, ನಿನ್ನ ಹೆಂಡತಿ ಬಗ್ಗೆ ಏನು ಹೇಳ್ತೀಯಾ? ಅವಳು ನನ್ನ ಹೆಂಡ್ತಿನೇ ಅಲ್ಲ ಸ್ವಾಮಿ, ದಾರಿ ತಪ್ಪಿದ್ದಾಳೆ. ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವಳು ನನಗೆ ಮೋಸ ಮಾಡಿದ್ದಾಳೆ. ನೀವು ಅವಳಿಗೆ ಶಿಕ್ಷೆ ಕೊಡಿ. ಏನಮ್ಮ ಕೌಶಿಕಿ, ನಿನ್ನ ಗಂಡ ಹೇಳೋ ಮಾತಿಗೆ ನೀನೇನು ಹೇಳ್ತೀಯಾ? ಅವಳನ್ನೇನು ಕೇಳ್ತೀರ ಸ್ವಾಮಿ, ನಾನೇ ಹೇಳ್ತೀನಿ ಕೇಳಿ.
ಈ ನಾನು ಊನನ ವಾಸಿ ಮಾಡ್ತೀನಿ ಔಷಧಿ ಕೊಡ್ತೀನಿ ಅಂತ ಹೇಳಿ ಗೋಸ್ವಾಮಿ ಅನ್ನೋ ವ್ಯಕ್ತಿನ ನಮ್ಮ ಮನೆಗೆ ಕರ್ಕೊಂಡು ಬಂದ್ಲು. ಹೌದೇನಮ್ಮ? ಆ ಗೋಸ್ವಾಮಿ ನೀನೇ ಕರ್ಕೊಂಬಂದ್ಯಾ? ಹೌದು ಸ್ವಾಮಿ, ನಾನೇ ಅವ್ರನ್ನ ಕರ್ಕೊಂಬಂದಿದ್ದು. ಅವನು ನನಗೆ ಯಾವ ವೈದ್ಯನೂ ಮಾಡಲಿಲ್ಲ, ಗುಣನೂ ಪಡಿಸ್ಲಿಲ್ಲ. ಕೇಳಿದ್ರೆ ಏನೇನೋ ಕಾರಣ ಹೇಳ್ತಿದ್ದ. ನಿನ್ನೆ ರಾತ್ರಿ ಇವಳು ಆ ಗೋಸ್ವಾಮಿ ಮಾತು ಕಟ್ಕೊಂಡು ಆಚಾರ್ಯರ ಮನೆಗೆ ಹೋಗಿ ಒಡವೆ ಕತ್ಕೊಂಡು ಬಂದ್ಲು. ಒಡವೆ ಕಳ್ತನ ಮಾಡಿದ್ ನಿಜಾನಾ? ಹೌದು ಸ್ವಾಮಿ, ನಾನೇ ಕಳ್ತನ ಮಾಡಿದ್ದು. ನನ್ನನ್ನು ಒಂಟಿಯಾಗಿ ಮನೆಯಲ್ಲಿ ಬಿಟ್ಟು ಒಡವೆಗಳು ತಗೊಂಡು ಅವನ ಜೊತೆ ಓಡ್ ಹೋದ್ಲು ಸ್ವಾಮಿ. ನಾನು ಕೂಗ್ತಾನೆ ಇದ್ದೆ ಸ್ವಾಮಿ, ಆದರೆ ಅವಳು ನನ್ನ ಕಡೆ ತಿರುಗಿ ನೋಡಿಲ್ಲ. ಏ ಕೌಶಿಕಿ, ಹೋಗ್ಬೇಡವೆ, ಹೋಗ್ಬೇಡ, ನನ್ನನ್ನು ಬಿಟ್ಟು ಹೋಗ್ಬೇಡವೆ. ಏ ಕೌಶಿಕಿ, ಹೋಗ್ಬೇಡವೆ. ಹಾಗೆ ಹಾಳಾಗಿ ಹೋಗದೆ ಈಗ ಮತ್ತೆ ಬಂದು ನಾನೇ ಬೇಕು ಅಂತಿದ್ದಾಳೆ. ನನಗೆ ಇವಳು ಬೇಡ, ಇವಳು ತಪ್ಪು ಮಾಡಿದ್ದಾಳೆ. ನನ್ನ ಕಣ್ಣೆದ್ರಿಗೆ ಇವಳಿಗೆ ಶಿಕ್ಷೆ ಕೊಡಿ.